ಅಪ್ಪು ಸರ್ ಅಂಜನಿ ಪುತ್ರ ಸಿನಿಮಾದಿಂದ ಶುರುವಾಗಿ ಕಾಂತಾರ ಚಾಪ್ಟರ್ 1 ವರೆಗೂ ಈಗ ಮುಂದುವರೆದಿದೆ. ಮಾರ್ನಮಿ ಸಿನಿಮಾದ ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ, ಡೆವಿಲ್ ಇನ್ನೊಂದು ರಿಲೀಸ್ ಆಗುತ್ತೆ. ಕರಾವಳಿ ಅಂತ ಒಂದು ಸಿನಿಮಾ ರೆಮ್ಯುನರೇಷನ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿದಾರ. ಕೊಡ್ತಾರೆ 90% ಅಂತೂ ಕರೆಕ್ಟ್ ಆಗಿ ಕೊಡ್ತಾರೆ. 10% ಕಾಗೆ ಹಾರುತ್ತೆ, ಬಟ್ ಅದು 10% ಇದ್ರೆ ಚೆನ್ನಾಗಿರುತ್ತೆ. ಬಟ್ ಡೈಲಾಗ್ ರೈಟರ್ ಅಂತ ಬಂದಾಗ ನಾನು ಸ್ವಲ್ಪ ಒಂದು ಸಿನಿಮಾ ಡೈಲಾಗ್ಸ್ ಎಲ್ಲ ಬರ್ತಿದ್ದೀನಿ, ನನಗೆ ಚೆನ್ನಾಗಿ ಆಗಿಲ್ಲ. ಫೈನಾನ್ಷಿಯಲಿ ನನಗೆ ದುಡ್ಡೇ ಬಂದಿಲ್ಲ. ರಕ್ಷಿತ್ ಸರ್ ಆಗಿರ್ಬಹುದು, ರಾಜ್ಬಿ ಶೆಟ್ಟಿ ಅವ್ರು ಆಗಿರ್ಬಹುದು, ಅಂಡ್ ಸೂಫ್ರಮ್ಸ್ JP ತುಮನಾಡೆ ಅವ್ರು ಆಗಿರ್ಬಹುದು, ರಿಷಬ್ ಸರ್ ಆಗಿರ್ಬಹುದು, ಅವ್ರದೆಲ್ಲ ಟೀಮ್ ಇದೆಯಲ್ಲ, ರೈಟಿಂಗ್ ಟೀಮ್. ನನಗೆ ಮೇಜರ್ಲಿ ಓಪನಿಂಗ್ ಲೈನ್, ನೀವು ಓಪನಿಂಗ್ ಲೈನ್ ಬೇಗ ಕ್ರ್ಯಾಕ್ ಆದ್ರೆ ಸಿಂಗಾರ ಸಿರಿಯ ಅಂತೀರಾ, ಅಲ್ಲಿ ಸಿಂಗಾರ ಸಿರಿಯ ಬೇರೆ ಏನು ಇದ್ರೆ ನಿಮ್ಗೆ ಆ ಹೆಸರು ಒಂದ್ ಮಗು ಹೆಸರಿಟ್ಟಂಗೆ ಅದು ತುಂಬಾ ದೊಡ್ಡ ಸಂಭ್ರಮ. ಅದು ದರ್ಶನ್ ಸರ್ ಸಿನಿಮಾ ಅಂದ್ರೆ ಇವಾಗ ಅಂತಲ್ಲ, ಮುಂಚೆಯಿಂದ ಅವರ ಮೆಜೆಸ್ಟಿಕ್ ಕರಿಯರಿಂದನೂ ನಾನು ಆ ಸಂಭ್ರಮಗಳನ್ನೆಲ್ಲ ನೋಡ್ಕೊಂಡು ಬಂದವನು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ 300 ಹಾಡು, 10 ವರ್ಷ ಜರ್ನಿ. ಸೊ ಅಪ್ಪು ಸರ್ ಅಂಜನಿ ಪುತ್ರ ಸಿನಿಮಾದಿಂದ ಶುರುವಾಗಿ ಕಾಂತಾರ ಚಾಪ್ಟರ್ 1 ವರೆಗೂ ಈಗ ಮುಂದುವರೆದಿದೆ. ಮುಂದೆ ಈಗ ಯಾವ್ಯಾವ ಹಾಡುಗಳು ನೆಕ್ಸ್ಟ್ ಬರಿತಾ ಇದ್ರಿ, ಯಾವ ಸಿನಿಮಾಗಳಿಗೆ ಬರಿತಾ ಇದ್ರಿ? ಸೊ ನೆಕ್ಸ್ಟ್ ನಂದೀಗ ಮಾರ್ನಮಿ ಸಿನಿಮಾದ ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ, ಡೆವಿಲ್ ಇನ್ನೊಂದು ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ನಾನು ಈಗ ವರ್ಕ್ ಮಾಡ್ತಾ ಇರೋದು ಸ್ಪಾರ್ಕ್ ಅಂತ ಒಂದು ಸಿನಿಮಾ, ನಿರಂಜನ್ ಮಾಡ್ತಾರೆ ಸ್ಪಾರ್ಕ್ ಅಂತ, ನಮ್ಮ ನಿರಂಜನ್ ಉಪೇಂದ್ರ ಅವರ. ಆಮೇಲೆ ಕರಾವಳಿ ಅಂತ ಒಂದು ಸಿನಿಮಾ, ಗುರುದತ್ ಗಾಣಿಗ ಅಂಡ್ ಸಚಿನ್ ಬಸ್ರೂರು. ಅದರಲ್ಲಿ ತುಂಬಾ ವಿಭಿನ್ನವಾಗಿ ಒಂದು ಸೌಂಡ್ ಇದೆ, ಒಂದು ವಿಭಿನ್ನವಾದ ಹಾಡುಗಳಿದೆ. ಕರೆಕ್ಟ್, ಅವ್ರು ಮೇಕಿಂಗ್ ಕೂಡ ವಿಭಿನ್ನವಾಗಿ ಮಾಡ್ತೀವಿ. ಎಸ್ 4 ರಿಂದ 5 ಹಾಡುಗಳನ್ನ ನಾನು ಅದರಲ್ಲಿ ಬರ್ದಿದ್ದೀನಿ. ಒಂದಿಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಸೊ ಈಗ ರೀಸೆಂಟ್ ಆಗಿ ಮಾಡ್ತಿರೋದಿಷ್ಟು ಅಜಯ್ ರಾವ್ ಅವ್ರದ್ದು ರಾಧೆ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದೆ, ಅದು ರಿಲೀಸ್ ರೆಡಿ ಇದೆ, ನೆಕ್ಸ್ಟ್ ಮಂತ್ ಇರಬೇಕು. ಸೊ ಇದು ಈಗ ನಂಗೆ ರಿಲೀಸ್ ಇರೋದ್ರಿಂದ ಸಡನ್ ಆಗಿ ನೆನಪಾಗ್ತಿದೆ. ಇನ್ನು ಅದಲ್ಲದೆ ಬರಿತಾ ಇದೀನಿ ಅಂತ ಬಿಸಿ ಅಂತ ಇದೀರಿ. ಈಗ ರೆಮ್ಯುನರೇಷನ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿದಾರ? ಕೊಡ್ತಾರೆ 90% ಅಂತೂ ಕರೆಕ್ಟ್ ಆಗಿ ಕೊಡ್ತಾರೆ. 10% ಕಾಗೆ ಹಾರುತ್ತೆ, ಏನ್ ಮಾಡಂಗಿಲ್ಲ. ಬಟ್ 90% ಚೆನ್ನಾಗಿ ಕೊಡ್ತಾರೆ. ಅಂಡ್ ಅವ್ರಿಗೆ ಆಭಾರಿಯಾಗಿದೆ ನಾನು, ಯಾಕಂದ್ರೆ 90% ಚೆನ್ನಾಗಿ ಕೊಡ್ತಾರಲ್ಲ, ಅದು ದೊಡ್ಡ ಪರ್ಸೆಂಟೇಜ್. ಅದು ಆ 90% ಎಲ್ಲಾದ್ರೂ ಒಂದು 50-40% ಆಗಿದೆ, ನಾವು ಇಂಡಸ್ಟ್ರಿ ಬಿಟ್ಟು ಕೆಲಸ ಮಾಡ್ತೀವಿ. ಬಟ್ ಇವಾಗ ಕೊಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಇವಾಗ ಇಂಡಸ್ಟ್ರಿಯಲ್ಲಿ ಮೊದಲು ಒಂದು 10% ಇದ್ದೇ ಇದೆ. ಅದು ನಮ್ಗೆ ಅಂತಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ. ಒಂದು 10% ಅದು ಇಗ್ನೋರ್ ಮಾಡಬಹುದು. ಹೌದು, ಬಟ್ ಅದು 10% ಇದ್ರೆ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿರುತ್ತೆ, ಅದು ಆಗತ್ತೆ, ಆತರ ಆಗುತ್ತೆ. ಅಂಡ್ ಏನಾಗುತ್ತೆ, ಒಂದೊಂದ್ಸತಿ ಅದ್ರಲ್ಲಿ ಒಂದು 5% ಮೋಸ ಮಾಡೋದು ಆತರ ಇರ್ಬೋದು. ಬಟ್ ಇನ್ನೊಂದು 5% ಪಾಪ ಅವ್ರಿಗೆ ಕಷ್ಟಗಳಾಗಿರುತ್ತೆ, ಬಂದಿರಲ್ಲ. ಪ್ರೊಡ್ಯೂಸರ್ಸ್ ಹಾಕಿ ದುಡ್ಡು ಬಂದಿರಲ್ಲ, ಓವರ್ ಬಜೆಟ್ ಆಗಿರುತ್ತೆ. ಕರೆಕ್ಟ್, ಈ ತರದೆಲ್ಲ ಆಗಿರುತ್ತೆ. ಅವಾಗ ನಾವು ಓಕೆ ಪರವಾಗಿಲ್ಲ ಅನ್ನೋದು ನಾವೊಂದು ಲಿಬರ್ಟಿ ಅಲ್ಲೇ ಜಾಸ್ತಿ ಇದ್ ಮಾಡಕ್ ಹೋಗಲ್ಲ. ಬಟ್ ಮುಂಚೆಗಿಂತ ತುಂಬಾ ಚೆನ್ನಾಗಿರುತ್ತೆ ಸಿಚುವೇಶನ್ ಇದೆಯಲ್ಲ. ಸ್ಪೆಷಲಿ ಲಿರಿಕ್ ರೈಟರ್ ಅಂತ ಬಂದಾಗ ಓಕೆ ಮುಂಚೆ ಚೆನ್ನಾಗಿ ನಡ್ಸ್ಕೋತಾ ಇದಾರೆ, ನಮ್ನು ಹಂಗೆ ನಡ್ಸ್ಕೋತಿದ್ದಾರೆ. ಡೈಲಾಗ್ ರೈಟರ್ ಅಂತ ಬಂದಾಗ ನಾನು ಸ್ವಲ್ಪ ಒಂದು ಸಿನಿಮಾ ಡೈಲಾಗ್ಸ್ ಎಲ್ಲ ಬರ್ತಿದ್ದೀನಿ, ನನಗೆ ಚೆನ್ನಾಗಿ ಆಗಿಲ್ಲ. ಫೈನಾನ್ಷಿಯಲಿ ನನಗೆ ದುಡ್ಡೇ ಬಂದಿಲ್ಲ ಕೆಲವು ಸಿನಿಮಾಗಳದ್ದು. ಹಂಗಾಗಿ ನಾನು ಅದನ್ನ ನೋಡಿದೀನಿ, ಮತ್ತೆ ನನ್ನ ಜೊತೆ ತುಂಬಾ ಡೈಲಾಗ್ ರೈಟರ್ಸ್ ಎಲ್ಲ ನೋಡಿದೀನಿ. ಬಟ್ ಇತ್ತೀಚೆಗೆ ರೀಸೆಂಟ್ ಆಗಿ ಡೈಲಾಗ್ ರೈಟರ್ಸ್ ಎಲ್ಲ ಬಂದ್ರಲ್ವಾ, ಮಾಸ್ತಿ ಅವರು, ರಘು ನಿಡ್ವಳ್ಳಿ, ಪ್ರಶಾಂತ್, ಕರೆಕ್ಟ್, ಇವನ್ ಗುರು ಪ್ರಸಾದ್ ಅಂತ ಒಬ್ರು, ಗುರು ಕಶ್ಯಪ್ ಅಂತ ಒಬ್ರು, ಅವರು ಇವರೆಲ್ಲ ಬಂದ ಮೇಲೆ ಒಂದ್ ಸ್ವಲ್ಪ ಅವ್ರನ್ನೆಲ್ಲ ಒಂದ್ ಮುನ್ನೆಲೆಗೆ ತಂದು ಇವನ್ ಮೀಡಿಯಾದವರು ಮಾತಾಡ್ಸಿದ್ರಿ, ಅವ್ನ ಇಂಟರ್ವ್ಯೂ ಮಾಡಿದ್ರಿ, ಅವ್ರನ್ನೆಲ್ಲ ಬೆಳಕಿಗೆ ತಂದ್ರಿ. ಅಂಡ್ ಅವ್ರ ಕೆಲ್ಸಗಳು ಬೆಳಕಿಗೆ ಬಂತು. ಹಂಗಾಗಿ ರೈಟಿಂಗಿಗೆ ಮೋರ್ ಇಂಪಾರ್ಟೆನ್ಸ್ ಸಿಗ್ತಾ ಹೋಯ್ತು. ಅಂಡ್ ಅವರಿಗೆ ಒಂದೊಳ್ಳೆ ಸ್ಥಾನ ಸಿಗ್ತಾ ಇದೆ. ಅಂಡ್ ಇನ್ನು ಸಿಗಬೇಕು. ಡೈಲಾಗ್ ರೈಟಿಂಗ್ ಅಂತ ಬಂದಾಗ, ಸ್ಕ್ರೀನ್ ರೈಟಿಂಗ್ ಅಂತ ಬಂದಾಗ ಇನ್ನು ತುಂಬಾ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಅದು ಆಗ್ತಿದೆ. ಬಟ್ ಒಂದು 5 ವರ್ಷ 6 ವರ್ಷ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ತುಂಬಾ ಇಂಪ್ರೂವ್ ಆಗಿದೆ, ಚೆನ್ನಾಗಾಗ್ತಿದೆ. ರೈಟಿಂಗಿಗೆ ತುಂಬಾ ಸ್ಕೋಪ್ ಬಂದಿದೆ, ಯಾಕಂದ್ರೆ ಸಿನಿಮಾಗಳ ಹತ್ರ ಬರ್ತಾ ಇದೆ. ಹೌದು, ರೈಟಿಂಗಿಗೆ ಬೆಲೆ ಕೊಡುವಂತ ನಿರ್ದೇಶಕರು ತುಂಬಾ ಬರ್ತಾ ಇದ್ದಾರೆ. ರಕ್ಷಿತ್ ಸರ್ ಆಗಿರ್ಬಹುದು, ರಾಜ್ಬಿ ಶೆಟ್ಟಿ ಅವ್ರು ಆಗಿರ್ಬಹುದು, ಅಂಡ್ ಸೂಫ್ರಮ್ಸ್ JP ತುಮನಾಡೆ ಅವ್ರು ಆಗಿರ್ಬಹುದು, ರಿಷಬ್ ಸರ್ ಆಗಿರ್ಬಹುದು, ಅವ್ರದೆಲ್ಲ ಟೀಮ್ ಇದೆಯಲ್ಲ, ರೈಟಿಂಗ್ ಟೀಮ್, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಂಡ್ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಒಳ್ಳೆ ವಿಚಾರ. ಅದು ಡೆವಲಪ್ ಆಗ್ತಿದೆ. ಇನ್ನೂ ಚೆನ್ನಾಗಿ ಡೆವಲಪ್ ಆದ್ರೆ ಇಂಡಸ್ಟ್ರಿ ಇನ್ನೂ ಬೇಗ ಗ್ರೋತ್ ಆಗುತ್ತೆ ಅನ್ನೋದು ನನಗೆ. ಸ್ಪೆಷಲಿ ಡೈಲಾಗ್ ರೈಟಿಂಗ್ ಅಂಡ್ ಸ್ಕ್ರೀನ್ ರೈಟಿಂಗ್, ಸ್ಟೋರಿ ರೈಟಿಂಗ್ ಇದೆಯಲ್ಲ, ಇದು ಇನ್ನೂ ಚೆನ್ನಾಗಾಗ್ಬೇಕು. ಆ ರೈಟರ್ಸ್ ಗೆ ಇನ್ನೂ ಬೆಲೆ ಸಿಗ್ಬೇಕು. ಅವಾಗ ನಿಮ್ಗೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಚೆನ್ನಾಗುತ್ತೆ. ಸಾಮಾನ್ಯವಾಗಿ ಹಾಡು ಬರೆಯೋದಕ್ಕೆ ಎಷ್ಟು ಸಮಯ ನಿಮ್ಗೆ ಹಿಡಿಯುತ್ತೆ ಒಂದು ಹಾಡು ಬರೀಲಿಕ್ಕೆ? ಹೇಗೆ? ಸೊ ನನ್ಗೆ ಡಿಪೆಂಡ್ ಆಗುತ್ತೆ. ನನ್ಗೆ ಏನಂದ್ರೆ, ನಿಮ್ಗೆ ಇನ್ನೊಂದು 2 ಅವರಲ್ಲಿ ಒಂದು ಹಾಡು ಬೇಕು, ನಾನು ಟ್ಯೂನಿಗೆ ಕೊಡ್ತೀನಿ, 2 ಅವರ್ ಬೇಕು ಅಂದ್ರೆ ಅದ್ರಲ್ಲೂ ಬರೀಬಹುದು. ಹೌದಾ? ಅದ್ರಲ್ಲೂ ಕುತ್ಕೊಂಡು ಬರೀಬಹುದು.
ಟೈಮ್ ಬಾಂಡ್ ಇದ್ದಾಗ್ಲೂ ಬರೀತೀವಿ. ಟೈಮ್ ಬಾಂಡ್ ಇದ್ದಾಗ್ಲೂ ಬರಿಬಹುದು. ಹ್ಮ್. ಅಂಡ್ ಬಟ್ ಒಂದೊಂದ್ಸತಿ ಏನಾಗುತ್ತೆ, ಏನು ಬರದೇ ಇಲ್ಲ ಅನ್ನೋ ತರ ಆಗುತ್ತೆ. ಬಟ್ ನಿಮ್ಗೆ ಗ್ಯಾರಂಟಿ ಆ ಟೈಮಲ್ಲಿ ಬೇಕು ಅಂದಾಗ್ಲೂ ಆ ಮೈಂಡ್ ಏನೋ ಗೊತ್ತಿಲ್ಲ, ಪ್ರೋಗ್ರಾಮ್ ಆಗ್ಬಿಡುತ್ತೆ. 2 ಅವರಲ್ಲಿ ಬೇಕು, 3 ಅವರಲ್ಲಿ ಬೇಕು ಅಂದ್ರೆ ಅದ್ರಲ್ಲೂ ಬರೀಬಹುದು. ಇಲ್ಲ ನನ್ಗೆ ಒಂದು 2 days ಬಿಟ್ಟು ಕೊಡಿ ಅಂದ್ರೆ ಅದ್ರಲ್ಲೂ ಬರೀಬಹುದು. ಓಕೆ. ಸೊ ನೀವು ಹೆಂಗ್ ಹೇಳ್ತೀರಾ ಟೈಮ್ ಲೈನ್, ಅದಕ್ಕೆ ನಾನು ಪ್ರೋಗ್ರಾಮ್ ಮಾಡ್ಕೊಳ್ಳೋದು, ಅದೊಂದು ಟ್ಯೂನ್ ಆಗಿದೆ ಅದಕ್ಕೆ ಮೈಂಡ್. ಸೊ ಅದೇ ಕೆಲವೊಂದು ಸಾಂಗ್ಗಳು ತುಂಬಾ ಬೇಗ, ನಾನು ಹೇಳಿದ್ನಲ್ಲ ಓಪನಿಂಗ್ ಲೈನ್, ನನಗೆ ಮೇಜರ್ಲಿ ಓಪನಿಂಗ್ ಲೈನ್. ನೀವು ಓಪನಿಂಗ್ ಲೈನ್ ಬೇಗ ಕ್ರ್ಯಾಕ್ ಆದ್ರೆ ನನಗೊಂದು half an hour ಅಲ್ಲಿ ಪಲ್ಲವಿ ಚೆನ್ನಾಗಿ ಬರೀತೀನಿ. ಬಟ್ ಓಪನಿಂಗ್ ಲೈನ್ಗೆ ನಾನು ತುಂಬಾ ತಲೆ ಕೆಡ್ಸ್ಕೊತೀನಿ. ಯಾಕಂದ್ರೆ ಅದು ಸೋಲ್, ಅದು ನಿಮ್ಗೆ ಅದ್ರಿಂದಾನೇ ನೀವೀಗ ಸಿಂಗಾರ ಸಿರಿಯ ಅಂತೀರಾ. ಅಲ್ಲಿ ಸಿಂಗಾರ ಸಿರಿಯದ್ ಬೇರೆ ಏನು ಇದ್ರೆ ನಿಮ್ಗೆ ಹೆಸರು ಫಸ್ಟ್ ಲೈನ್ ಹೇಳ್ತೀವಿ ನಾವು, ಸಿಂಗಾರ ಸಿರಿ ಅಂತಾನೆ ಹೆಸರು. ಏನಾದ್ರೂ ಒಂದ್ ಮಗು ಹೆಸರಿಟ್ಟಂಗೆ ಅದು. ಕರೆಕ್ಟ್. ಅದು ತುಂಬಾ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಉಳಿಯುವಂತ ರೆಕಗ್ನಿಷನ್ ಆಗಿರೋದ್ರಿಂದ ಅದೊಂದ್ ಸ್ವಲ್ಪ ಟೈಮ್ ತಗೋತೀವಿ. ಹೀಗಾಗಿ ಡಿಪೆಂಡ್ ಆಗುತ್ತೆ. ಕೆಲವೊಂದು ಹಾಡುಗಳು 1 ವಾರ ಆದ್ರೂ ಆಗ್ಬೋದು ಟೈಮ್ ಇದ್ರೆ. ಬಟ್ ಏನಂದ್ರೆ ನಾವು ಸಿಟ್ಟಿಂಗ್ ಅಂತ 1 ವಾರ ಅಂತಿದ್ರು ಒಂದ್ ದಿನದಲ್ಲಿ 1-2 ಅವರ್ ಕೂರ್ತೀವಿ, ಟ್ರೈ ಮಾಡ್ತೀವಿ. ವರ್ಕ್ ಆಗ್ತಿಲ್ಲ, ಇವತ್ತು ವರ್ಕ್ ಆಗ್ತಿಲ್ಲ, ನಾಳೆ ಬಂದ್ಬಿಡ್ಬೋದು. ಅದು ಡಿಪೆಂಡ್ ಆಗುತ್ತೆ ಮೂಡ್ ಮೇಲೆ. ನಮ್ಗೆ ಕೆಲವೊಂದ್ಸತಿ ಬ್ಲಾಕ್ ಆಗ್ಬಿಡುತ್ತೆ ಮೈಂಡ್, ಅವಾಗ ಏನು ಬರಲ್ಲ. ಸೊ ಹಿಂಗೆ ಆಗ್ತಾ ಹೋಗುತ್ತೆ. ಒಂದು ಹಾಡ್ ಹಿಟ್ ಆದ್ಮೇಲೆ, ಈಗ ಸಿನಿಮಾ ಹಿಟ್ ಆದ್ರೆ ಡೈರೆಕ್ಟರ್ ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ, ಹೀರೋಗಳ ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ, ಸಂಭಾವನೆ. ಈಗ ನೀವು ಒಂದು ಹಾಡು ಸಿಂಗಾರ ಸಿರಿಯ ತರದ್ದೇ ಒಂದು ದೊಡ್ಡ ಹಾಡು, ಅಥವಾ ಇವಾಗ ಮನಮೋಹಿನಿ ಒಂದು ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಅಂದ್ರೆ ಅದನ್ನ ಕೇಳ್ತಿದ್ದಾರೆ, ಅದ್ರಲ್ಲಿ 4 ಹಾಡಿದ್ರೆ 1 ಹಾಡನ್ನು ಹೆಚ್ಚು ಕೇಳ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಅದು ಜನರನ್ನ ತಲುಪಿದೆ ಅಂತ. ಸಿನಿಮಾ ಹಾಡ್ ಹಿಟ್ ಆದ ತಕ್ಷಣ ನೆಕ್ಸ್ಟ್ ಬರೆಯುವಾಗ ನಿಮ್ಮ ರೆಮ್ಯುನರೇಷನ್ ಅನ್ನ ಹೇರಿಸ್ಕೊಳ್ಳೋದು ಆ ತರದ್ದು, ಅದು ಅಂದ್ರೆ ನಾವೇ ಏರ್ಸ್ಕೋಬೇಕು ಅಂತ ಇಲ್ಲ. ನಾವ್ ಆಚೆ ಹೋದಾಗ ಈರುಳ್ಳಿ ರೇಟ್ ಜಾಸ್ತಿ ಆಗಿರುತ್ತೆ, ಟೊಮೆಟೊ ರೇಟ್ ಜಾಸ್ತಿ ಆಗಿರುತ್ತೆ, ಮನೆ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಕಮಿಟ್ಮೆಂಟ್ ಗಳು ಜಾಸ್ತಿ ಆಗ್ತಾ ಹೋದಾಗ ಒಂದ್ ಸ್ವಲ್ಪ ಏನೋ ಇದ್ ಮಾಡ್ತಾರೆ. ಕೇಳಿದೆ ಅಂದ್ರೆ ಒಂದ್ ಸ್ಟೆಪ್ ಇಂದ ಒಂದೊಂದಕ್ಕೆ ಹೋದಂಗೂ ಅದು ಜಾಸ್ತಿ ಆಗ್ಲೇಬೇಕು. ಆಗಿದ್ಯಾ ಆ ತರ? ಆಗಿದೆ ಸರ್, ಮಾಡ್ಕೊಳ್ಳೇಬೇಕು, ಪ್ರತಿಯೊಬ್ರು ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಈಗ ನೀವು ಒಂದ್ ಚಾನಲ್ ಇಂದ ಇನ್ನೊಂದ್ ಚಾನಲ್ ಹೋಗ್ತೀರಾ ಅಥವಾ ಅಲ್ಲಿಂದ ಇಲ್ಲಿ ಬರ್ತೀರಿ ಅಂದಾಗ ನೀವು ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇ ಹೋಗ್ಬೇಕು. ಅದ್ ನಿಮ್ಗೆ ಅದು ರೂಲ್, ಅದು ಲೈಫ್ ನ ರೂಲ್ ಅದು. ಹಂಗಾಗಿ ಹಾಗೆ ಆಗ್ತದೆ, ಎಲ್ಲಾ ಟೆಕ್ನಿಷಿಯನ್ ಆಗ್ಲೇಬೇಕು. ಸಂತೃಪ್ತಿ ಇದೆ ಇವಾಗ ನೀವು ಬರ್ತಾ ಇರೋ ಸಂಭವ? ಎಸ್ ಸರ್, ಖುಷಿ ಇದೆ. ಅಂಡ್ ನಾನು ವರ್ಕ್ ಮಾಡ್ತಿರೋ ಜನರು, ಸಂಗೀತ ನಿರ್ದೇಶಕರಾಗಿರ್ಬೋದು, ನಿರ್ದೇಶಕರು ಎಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ಅದ್ ನನ್ ಖುಷಿ ಇದೆ. ನಾನು ಹೇಳಿದೆ ಒಂದ್ 5% ಇದಾಗಿದೆ, ಮೋಸಗಳಾಗಿದೆ, ಅದನ್ನ ನಾನು ಇಗ್ನೋರ್ ಮಾಡಬಹುದು. ಬಟ್ ಆಲ್ಮೋಸ್ಟ್ 90-95% ನನಗೆ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ಯಾಕಂದ್ರೆ ನಾನು ತುಂಬಾ ಜನ ಕಥೆಗಳು ಕೇಳ್ತೀನಲ್ವಾ, ನನ್ಗೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಅಂದ್ರೆ ಇಷ್ಟೊಂದು ಟ್ಯಾಲೆಂಟೆಡ್ ಇದ್ರು ಇವ್ರಿಗೂ ಎಲ್ಲಾದ್ರೂ ನಮ್ಗಳ ತರ ಅಥವಾ ಒಳ್ಳೆ ಜನರ ಜೊತೆ ಇದೆಲ್ಲ ಸಿಕ್ಕಿದ್ರೆ ಆಗುತ್ತೆ. ಆ ತರ ತುಂಬಾ ಒಳ್ಳೊಳ್ಳೆ ರೈಟರ್ಸ್ ಗಳಿಗೆ ಇದಾಗಿದೆ. ಬಟ್ ಆ ವಿಚಾರದಲ್ಲಿ ನಾನು ಲಕ್ಕಿ ಫೀಲ್ ಮಾಡ್ತೀನಿ. ನಿಮ್ಗೆ ಏನೇ ಪ್ರತಿಭೆ ಇದ್ರು ಸರಿಯಾಗಿರೋ ಜನ ಅದನ್ನ ಏನ್ ಹೇಳ್ತೀವಿ, ಪ್ರೋತ್ಸಾಹ ಕೊಡೋರು, ಅದನ್ನ ಸಪೋರ್ಟ್ ಮಾಡೋಂಥವ್ರ ಜೊತೆ ನಿಲ್ಲೋಂಥವ್ರು ಇಲ್ಲ ಅಂದ್ರೆ ಯಾವ ಪ್ರತಿಭೆ ಇದ್ರು ವೇಸ್ಟ್ ಅಂತಾನೆ. ಅಂದ್ರೆ ಹಂಗಾಗತ್ತೆ ಅದು. ಫೈನಲಿ ಮತ್ತೆ ಅಲ್ಲಿಗೆ ಬರೋಣ. ಡೆವಿಲ್ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ. ದರ್ಶನ್ ಅವ್ರ ಸಿನಿಮಾ ಅಂದಾಗ ಬಹಳ ದೊಡ್ಡ ನಿರೀಕ್ಷೆ, ಅಗಾಧವಾದಂತ ಅಭಿಮಾನಿ ಬಳಗ, ತುಂಬಾ ದೊಡ್ಡ ಅಭಿಮಾನಿ ಬಳಗ ಇರುವಂತಹ ಒಬ್ಬ ದೊಡ್ಡ ಸ್ಟಾರ್. ಅವ್ರ ಸಿನಿಮಾಗೆ 2 ಹಾಡು ಬರ್ತಿದ್ರು, 1 ಹಾಡಂತೂ ಹಿಟ್ ಆಗೋಯ್ತು. ಸೊ ಏನ್ ಅನ್ಸುತ್ತೆ ಫೈನಲಿ, ಏನ್ ಹೇಳಕ್ ಬಯಸ್ತೀರಾ ಡೆವಿಲ್ ಸಿನಿಮಾ ಬಗ್ಗೆ? ಇದೆ ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ. ಸೊ ತುಂಬಾ ದೊಡ್ಡ ಸಂಭ್ರಮ ಅದು. ದರ್ಶನ್ ಸರ್ ಸಿನಿಮಾ ಅಂದ್ರೆ ಇವಾಗ ಅಂತಲ್ಲ, ಮುಂಚೆಯಿಂದ ಅವರ ಮೆಜೆಸ್ಟಿಕ್ ಕರಿಯರಿಂದನೂ ನಾನು ಆ ಸಂಭ್ರಮಗಳನ್ನೆಲ್ಲ ನೋಡ್ಕೊಂಡು ಬಂದವನು. ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಅವ್ರ ಸಿನಿಮಾ ಯಾವ್ದು ಬಂದ್ರು ಈ ತರ ಸಂಭ್ರಮದಲ್ಲಿ ನಾನು ಆ ಸಿನಿಮಾದ ಭಾಗ ಆಗಿದ್ರೆ ಅನ್ನೋದು ಒಂದು ಯಾವಾಗ್ಲೂ ಇರೋದು. ಸೊ ಅದು ಇವಾಗ ನನ್ಸಾಗ್ತಾ ಇದೆ, ಅದೊಂದು ದೊಡ್ಡ ಖುಷಿ ಇದೆ. ಅಂಡ್ ಈ ಸತಿ ಸಂಭ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸೊ ಅದು ಖಂಡಿತ ಹೇಳ್ಬೋದು. ಯಾಕಂದ್ರೆ ಆಫ್ಟರ್ ಕಾಟೇರ ತುಂಬಾ ಕಾಯ್ತಾ ಇದಾರೆ, ಫ್ಯಾನ್ ಕಾಯ್ತಾ ಇದಾರೆ ಈ ಸಿನಿಮಾಗೆ. ಅಂಡ್ ದರ್ಶನ್ ಸರ್ ಬೇರೆ ತರನೇ ಕಾಣ್ತಿದ್ದಾರೆ. ತಾರಕ್ ಆದ್ಮೇಲೆ ಮತ್ತೆ ದರ್ಶನ್ ಸರ್ ಮತ್ತೆ ಪ್ರಕಾಶ್ ಸರ್ ಕಾಂಬಿನೇಷನ್. ಸೊ ತುಂಬಾ ದೊಡ್ಡ ಮಟ್ಟದ ಒಂದು ಸಂಭ್ರಮ ಆಗುತ್ತೆ ಅನ್ನೋದೊಂದು ಖಂಡಿತ ಭರವಸೆ. ಹೌದು, 2 ವರ್ಷ ಆದ್ಮೇಲೆ ಅವ್ರ ಸ್ಕ್ರೀನ್ ಮೇಲೆ ಬರ್ತಾ ಇರೋದು. ಹೌದೌದು, ದರ್ಶನ್ ಅವರು. ಡೆವಿಲ್ ಸಿನಿಮಾ ಸಕ್ಸಸ್ ಆಗ್ಲಿ, ಹಾಡಂತ ಹಿಟ್ ಆಗಿದೆ, ಇನ್ನೊಂದು ಹಾಡು ಬರ್ತಾ ಇದೆ ಅಂತ ಹೇಳಿದ್ರಿ. ಹಾಡನ್ನ ಕೇಳಿ ನಾನು ಖಂಡಿತ ನಿಮಗೆ ಫೋನ್ ಮಾಡ್ತೀನಿ. ಸೊ ಡೆವಿಲ್ ಸಕ್ಸಸ್ ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈಲಿ ಮಾಧ್ಯಮದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ. ಸೊ ಇದು ಪ್ರಮೋದ್ ಮರವಂತಿ ಅವರ ಒಟ್ಟಾರೆ ಸಿರಿ ಜರ್ನಿಯ ಒಂದು ಸಣ್ಣ ಮೆಲುಕು. ಅಂದ್ರೆ ನಾವು ಇದರಲ್ಲಿ ಅವರ ಸಂಪೂರ್ಣ ಜರ್ನಿಯನ್ನ ಮಾತಾಡೋದಕ್ಕೆ ಆಗಿಲ್ಲ. ಅಲ್ಲಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳನ್ನ, ಈ 1 ಡಿಕೇಡ್ ಅಂದ್ರೆ 1 ದಶಕ 10 ವರ್ಷಗಳ ಅವರ ಸಿನಿ ಬದುಕು, ಇಲ್ಲಿ ಬರೆದಿರುವಂತಹ ಇಷ್ಟೊಂದು 300ಕ್ಕೂ ಅಧಿಕ ಸಿನಿಮಾ ಹಾಡುಗಳು, ಎಂತೆಂಥ ಹಾಡುಗಳನ್ನ ಕೇಳ್ತಾ ಇದ್ರೇನೆ ನಮ್ಮ ಮೈ ರೋಮಾಂಚನ ಆಗುತ್ತೆ. ಅದ್ಭುತ ಸಾಹಿತ್ಯ. ಸೊ ನಮ್ಮ ಕವಿ ಗೀತ ರಚನೆಕಾರ ಪ್ರಮೋದ್ ಮರವಂತಿ ಅವರಿಗೆ ಒಳ್ಳೇದಾಗ್ಲಿ. ಕಾಂತಾರ ಕೂಡ ದೊಡ್ಡ ಯಶಸ್ಸಾಗಿದೆ, ಡೆವಿಲ್ ಕೂಡ ದೊಡ್ಡ ಯಶಸ್ಸು ಕಾಣ್ಲಿ ಅಂತ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ,
ಡೈಲಿ ಮಾಧ್ಯಮ. ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.